ಮಳೆಗಾಲದ ಆರಂಭದಲ್ಲಿ ನಾನಾ ಬಗೆಯ ಹಣ್ಣುಗಳು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಸಿಗುತ್ತದೆ. ಮಾವು, ಪೇರಲ, ಬಾಳೆಹಣ್ಣು, ಲಿಚಿ ಮತ್ತು ನೇರಳೆ ಹಣ್ಣುಗಳ ಜೊತೆಗೆ ಈ ಸೀಸನ್ನ ಆರಂಭದಲ್ಲಿ ಸುಲಭವಾಗಿ ಸಿಗುವ ಮತ್ತೊಂದು ಹಣ್ಣು ಎಂದರೆ ಅದು ಅನಾನಸ್. ತಿನ್ನಲು ರುಚಿ ಮತ್ತು ರಸಭರಿತವಾಗಿರುವ ಅನಾನಸ್ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ. ಆದರೆ ಈ ಹಣ್ಣು ನಮ್ಮ ಆರೋಗ್ಯಕ್ಕೆ ಹಾನಿಯುಂಟು ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆಯಾ? ಹೌದು, ಈ ವಿಚಾರ ಅನೇಕ ಮಂದಿಗೆ ಇಂದಿಗೂ ತಿಳಿದಿಲ್ಲ. ರಸಭರಿತವಾಗಿ ಕಾಣುವ, ಸಿಹಿ ಮತ್ತು ಹುಳಿ ರುಚಿಯನ್ನು ಹೊಂದಿರುವ ಅನಾನಸ್ ಹಣ್ಣಿನ ಹಿಂದೆ ಒಂದು ವಿಚಿತ್ರವಾದ ರಹಸ್ಯ ಅಡಗಿದೆ. ಅನಾನಸ್ ಪ್ರೋಟೀನ್ಗಳನ್ನು ಒಡೆಯುವ ಕಿಣ್ವಗಳನ್ನು ಹೊಂದಿದ್ದು, ಇದನ್ನು ಅನೇಕ ಮಂದಿ ಮಾನವ ಮಾಂಸವನ್ನು ತಿನ್ನುವ ಹಣ್ಣು ಎಂದು ಕರೆಯುತ್ತಾರೆ. ಆದರೆ ಇದರ ಹಿಂದಿರುವ ಸರಿಯಾದ ವೈಜ್ಞಾನಿಕ ವಿಚಾರವನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಮುಖ್ಯ ಎಂದು ನವದೆಹಲಿಯ ಪ್ರಖ್ಯಾತ ಕ್ಲಿನಿಕಲ್ ಪೌಷ್ಟಿಕತಜ್ಞೆ ಕನಿಕಾ ಮಲ್ಹೋತ್ರಾ ಹೇಳುತ್ತಾರೆ. ಅನಾನಸ್ ಒಂದು ಅಚ್ಚರಿಯ ಗುಣವನ್ನು ಹೊಂದಿದೆ. ಇದು ಮಾನವನ ಅಂಗಾಂಶಗಳನ್ನು ಒಡೆಯುವ ಸಾಮರ್ಥ್ಯವನ್ನು ಹೊಂದಿರುವ ಸಂಯುಕ್ತವನ್ನು ಹೊಂದಿದೆ. ಅನಾನಸ್ನಲ್ಲಿ ಆತಂಕ ಪಡಬೇಕಾದ ವಿಚಾರವೆಂದರೆ ಕಾಂಡ, ಎಲೆಗಳು ಮತ್ತು ತಿರುಳಿನಲ್ಲಿ ಕಂಡುಬರುವ ಬ್ರೋಮೆಲಿನ್ ಎಂಬ ಕಿಣ್ವ. ಏಕೆಂದರೆ ಅನಾನಸ್ನ ಕಾಂಡ, ಎಲೆಗಳು ಮತ್ತು ತಿರುಳು ಬ್ರೋಮೆಲೈನ್ ಎಂಬ ವಿಶೇಷ ಕಿಣ್ವವನ್ನು ಹೊಂದಿರುತ್ತವೆ. ಈ ಕಿಣ್ವವು ಪ್ರೋಟೀನ್ ಅನ್ನು ಒಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಅನಾನಸ್ನ ಅತ್ಯಂತ ವಿಶಿಷ್ಟ ಲಕ್ಷಣವಾಗಿದೆ. ಬ್ರೋಮೆಲೈನ್ ಒಂದು ಪ್ರೋಟಿಯೋಲೈಟಿಕ್ ಕಿಣ್ವವಾಗಿದ್ದು, ಇದು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ವಿಭಜಿಸುತ್ತದೆ. ನೀವು ಅನಾನಸ್ ಸೇವಿಸಿದಾಗ ಅದು ನಿಮ್ಮ ನಾಲಿಗೆ ಮತ್ತು ಬಾಯಿಯ ಮೃದು ಅಂಗಾಂಶಗಳೊಂದಿಗೆ ಸಂಪರ್ಕಕ್ಕೆ ಬರುತ್ತದೆ. ಇದು ಕೆಲವರಲ್ಲಿ ಜುಮ್ಮೆನಿಸುವಿಕೆ ಅಥವಾ ಸುಡುವ ಸಂವೇದನೆಯನ್ನು ಉಂಟುಮಾಡುತ್ತದೆ. ವಾಸ್ತವವಾಗಿ ಬ್ರೋಮೆಲೈನ್ ಪ್ರೋಟೀನ್ಗಳನ್ನು ಮೃದುಗೊಳಿಸುವಲ್ಲಿ ಎಷ್ಟು ಪರಿಣಾಮಕಾರಿಯಾಗಿದೆ ಎಂದರೆ ಇದನ್ನು ಮಾಂಸ ಉದ್ಯಮದಲ್ಲಿ ನೈಸರ್ಗಿಕವಾಗಿ ಮಾಂಸ ಮೃದುಗೊಳಿಸುವ ವಸ್ತುವಾಗಿ ಬಳಸಲಾಗುತ್ತದೆ. ಈ ಕಾರಣದಿಂದಾಗಿ ಅನಾನಸ್ ಅನ್ನು ಕೆಲವರು ಮಾಂಸ ತಿನ್ನುವ ಹಣ್ಣು ಎಂದು ಕರೆಯುತ್ತಾರೆ. ಈ ಮೇಲಿನ ಎಲ್ಲಾ ವಿಚಾರ ಕೇಳಿ ಗಾಬರಿಗೊಳ್ಳುವ ಅಗತ್ಯವಿಲ್ಲ. ಅನಾನಸ್ ಅನ್ನು ಅತ್ಯಂತ ಪೌಷ್ಟಿಕ ಹಣ್ಣುಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಇದು ವಿಟಮಿನ್ ಎ, ವಿಟಮಿನ್ ಕೆ, ಕ್ಯಾಲ್ಸಿಯಂ, ಸತುವು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು, ಚಯಾಪಚಯ ಕ್ರಿಯೆಯನ್ನು ಸುಧಾರಿಸಲು, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ತಜ್ಞರ ಪ್ರಕಾರ ಬ್ರೋಮೆಲಿನ್ ಹೆಚ್ಚಿನ ಸಾಂದ್ರತೆಯಲ್ಲಿ ಕಾಲಜನ್ ಮೇಲೆ ಪರಿಣಾಮ ಬೀರುತ್ತದೆ. ಏಕೆಂದರೆ ಕಾಲಜನ್ ಚರ್ಮ ಮತ್ತು ಮಾನವ ದೇಹದ ಕೆಲವು ಆಂತರಿಕ ಅಂಗಾಂಶಗಳಲ್ಲಿಯೂ ಇರುತ್ತದೆ. ಹೀಗಾಗಿ ಅನಾನಸ್ ತಿನ್ನುವ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಏಕೆಂದರೆ ಅನಾನಸ್ನಲ್ಲಿ ಬ್ರೋಮೆಲಿನ್ ಪ್ರಮಾಣವು ಸಾಮಾನ್ಯವಾಗಿ ತುಂಬಾ ಕಡಿಮೆ ಇರುತ್ತದೆ ಮತ್ತು ಅದು ಬಹಳ ಕಡಿಮೆ ಸಮಯದವರೆಗೆ ಬಾಯಿಯ ಸಂಪರ್ಕದಲ್ಲಿರುತ್ತದೆ. ಅಲ್ಲದೆ ಹೊಟ್ಟೆಯನ್ನು ತಲುಪಿದ ನಂತರ ಜೀರ್ಣಕಾರಿ ಕಿಣ್ವಗಳು ಬ್ರೋಮೆಲಿನ್ ಅನ್ನು ಒಡೆಯುತ್ತವೆ. ಇದರಿಂದಾಗಿ ಅದು ಹೆಚ್ಚಾಗಿ ನಿಷ್ಕ್ರಿಯವಾಗುತ್ತದೆ. ಒಟ್ಟಾರೆ ಅನಾನಸ್ನ ಅನೇಕ ಆರೋಗ್ಯ ಪ್ರಯೋಜನಗಳು ಈ ವೈಶಿಷ್ಟ್ಯವನ್ನು ಮೀರಿಸುತ್ತದೆ. ಆದ್ದರಿಂದ ಅನಾನಸ್ ಅನ್ನು ಸಮತೋಲಿತ ಪ್ರಮಾಣದಲ್ಲಿ ಸೇವಿಸುವುದು ಆರೋಗ್ಯಕ್ಕೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಇದರಲ್ಲಿರುವ ಬ್ರೋಮೆಲಿನ್ ಸಾಮಾನ್ಯ ಪ್ರಮಾಣದಲ್ಲಿ ಸೇವಿಸಿದಾಗ ಮಾನವ ದೇಹದ ಅಂಗಾಂಶಗಳಿಗೆ ಯಾವುದೇ ಗಂಭೀರ ಹಾನಿಯುಂಟಾಗುವುದಿಲ್ಲ. ಆದ್ದರಿಂದ ಅನಾನಸ್ ಆರಾಮದಾಯಕವಾಗಿ ಆನಂದಿಸಬಹುದು, ಆದರೆ ಸೀಮಿತ ಪ್ರಮಾಣದಲ್ಲಿ ಮಾತ್ರ ತಿನ್ನುವುದು ಉತ್ತಮ.